अस्सलाम वालेकुम नाजरीन, आप देख रहे हैं लीडर सियासत उर्दू न्यूज़ चैनल बेंगलुरु। मैं हूं सैयद खालिद असलम। की बोला राहुल गांधी की बोला सोनिया गांधी की बोला DK शिवकुमार की बोला बड़वर बंधु सिद्धरामಯ್ಯ जी की बोला कांग्रेस पार्टी की धिक्कार धिक्कार बोला कांग्रेस पार्टी की बोला JJ जॉर्ज की बोला राहुल गांधी की Down, down! BJP! Down, down! BJP! Down, down! BJP! ರಾಷ್ಟ್ರ ಸರ್ಕಾರಕ್ಕೆ ರಾಷ್ಟ್ರ ಸರ್ಕಾರಕ್ಕೆ Down, down! BJP! Down, down! BJP! Down, down! BJP! Down, down! BJP! ರಾಷ್ಟ್ರ ಸರ್ಕಾರಕ್ಕೆ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಸಿದ ಬಿಜೆಪಿ ಸರ್ಕಾರಕ್ಕೆ ಧಾನ್ಯ ಬೆಲೆ ಏರಿಸಿದ ಬಿಜೆಪಿ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರಕ್ಕೆ ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ मित्रा मैडम मित्रा मैडम ढूंढ रहे मैं हाँ ही सिंगल में ಬಿಜೆಪಿ ಸರ್ಕಾರಕ್ಕೆ ಡೌನ್ ಡೌನ್ ಇವತ್ತೇನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಬೆಲೆ ಏರಿಕೆಗಳನ್ನ ಇಷ್ಟೊಂದು ಮಾಡಿದೆ. ಏನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಣ್ಕಾಣಿಸ್ತಾ ಇಲ್ಲ. ಸತ್ತೋಗಿರೋ ಸರ್ಕಾರ ಇದು. ಎಷ್ಟು ವರ್ಷ 7 ವರ್ಷದಿಂದ 7.5 ವರ್ಷ ಆಗಿದೆ. ಇಲ್ಲಿವರೆಗೂ ಅವ್ರು ಮಾಡ್ತಾ ಇರೋದೆಲ್ಲ ನೀಚ ಕೆಲಸಗಳು ಜನಸಾಮಾನ್ಯರಿಗೆ ಎಲ್ಲ ದಾಸ್ತಿಯಾಗಿ ಕೂತಿದೆ. ಹೇಗೆ ಜನರು ಬಾಳ್ಬೇಕು ಹೇಳಿ? ಈ ಕೋವಿಡ್ ಮಹಾಮಾರಿಯ ಒಂದು ಆತಂಕದಲ್ಲೂ ಕೂಡ ಇವರು ಪೆಟ್ರೋಲ್ ಡೀಸೆಲ್ ಬೆಲೆ ದಿನನಿತ್ಯ ದಾಸ್ತಿ ಮಾಡ್ತಾ ಇದ್ದಾರೆ. ಇವತ್ತಿಗೆ 104 ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ, ಮತ್ತೆ 1000 ರೂಪಾಯಿ ಆಗಿದೆ LPG ಬೆಲೆ. ಮತ್ತೆ ಈ ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದ್ರೆ ದಿನನಿತ್ಯ ಸಾಮಾನ್ಯದ ಬೆಲೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಜನಗಳು ಈ ಕೋವಿಡ್ ಸಮಯದಲ್ಲಿ ಹೇಗೆ ಬದುಕಬೇಕು ಹೇಳಿ? ಮೇಡಮ್, ಈ ತರ ಸ್ಟ್ರೈಕ್ ಮಾಡಿಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ರೇಟ್ ಕಮ್ಮಿ ಆಗುತ್ತಾ? ಲೈಫ್ ಕಮ್ಮಿ ಆಗ್ಬೇಕ್ರಿ. ಆಗೋವರೆಗೂ ಹೋರಾಟ ಮಾಡ್ತೀವಿ. ಆಗೋವರೆಗೂ ಇದು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಜನಗಳಿರ್ಬೋದು, ಪ್ರತಿಯೊಬ್ರು ರೋಡ್ಗಿಳಿದು ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ ಪ್ರತಿ ದಿವಸ. ತಿಂಗಳು ಮುಂಚೆನೂ ಪ್ರೊಟೆಸ್ಟ್ ಮಾಡಿದ್ರಿ, ಅದಾದ್ಮೇಲೆ ತಿಂಗಳೆಲ್ಲ ಡೈಲಿ ಪ್ರೊಟೆಸ್ಟ್ ಮಾಡ್ತಾನೆ ಇದ್ದೀವಿ. ಪ್ರೊಟೆಸ್ಟ್ ಮಾಡ್ತಾನೆ ಇದ್ದೀವಿ. ಪ್ರೊಟೆಸ್ಟ್ ಮಾಡಿ ಪ್ರಯೋಜನ ಆಗ್ತಾ ಇಲ್ಲ. ಪ್ರಯೋಜನ ಆಗ್ತಾ ಇಲ್ಲ. ಅವ್ರಿಗೆ ಹೇಳ್ತಾ ಇದ್ದೀನಲ್ಲ, ಸರ್ಕಾರ
ವಿಂಗಡಣೆ ಮಾಡ್ತಕ್ಕಂಥದ್ದು, ದೀನ ದಲಿತರನ್ನ ವಿಂಗಡಣೆ ಮಾಡ್ತಕ್ಕಂಥದ್ದು, ಅಲ್ಪಸಂಖ್ಯಾತರನ್ನ ವಿಂಗಡಣೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿ ಈ ದೇಶವನ್ನು ಪೆಟ್ರೋಲ್ನಲ್ಲಿ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ರೈತರಿಗೆ ಅನ್ನ ಇಲ್ಲದೆ ಉಪವಾಸ ಮಾಡ್ತಕ್ಕಂಥದ್ದು, ಮತ್ತು ಈ ಭಾಗದಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸ, ರೈತರಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸ, ದೀನ ದಲಿತರಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸ ಇದೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಎಲ್ಲ ಧರ್ಮ, ಎಲ್ಲ ಭಾಷೆ, ಎಲ್ಲ ಜಾತಿಯನ್ನು ಒಗ್ಗೂಡಿಸ್ಕೊಂಡು ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು, ನಾವು ಒಂದೇ ಮಾತರನ್ನು ಹೇಳ್ತಕ್ಕಂಥವ್ರು ಅಂತ ಹೇಳಿ ಮಾಡ್ತಕ್ಕಂಥ ಸರ್ಕಾರವನ್ನು ಕಿತ್ತೊಗೆದು ಮೋದಿಯವರು ಈ ದೇಶಕ್ಕೆ ಏನೋ ಒಂದು ಕೊಡುಗೆ ಕೊಡ್ತಾರೆ ಅಂತ ಹೇಳಿ ಮೋದಿ ಸರ್ಕಾರನ ಆಯ್ಕೆ ಮಾಡಿದ್ರು. ಇವತ್ತು ಎಲ್ಲ ಬಡವರ ಹೊಟ್ಟೆ ಮೇಲೆ ಬಡ್ತಕ್ಕಂಥ ಕೆಲಸ ಮೋದಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಸರ್ವಜ್ಞನಗರದಲ್ಲಿ ಕೆ.ಜೆ. ಜಾರ್ಜ್ ಸಾಹೇಬರ ಸಮ್ಮುಖದಲ್ಲಿ ಯಥೇಚ್ಛವಾಗಿ ಸಾವಿರಾರು ಜನರ ಮತ್ತು ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಜನಗಳನ್ನು ನೋಡಿ ಇದು ಈ ದೇಶಕ್ಕೆ ಮಾರ್ಗ ಆಗ್ಬೋದು ಅಂತ ಹೇಳಿ ಭಯದಿಂದ ನಮ್ಮನ್ನೆಲ್ಲ ಅರ್ಧ ದಾರಿಗೆ ತಡೆದು ಎಲ್ಲರನ್ನು ಓಡಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಇವತ್ತೇನು ನಾವು ಎಲ್ಲ ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲ 28 ಕ್ಷೇತ್ರದಲ್ಲೂ ನಾವು ಇವತ್ತು ನಮ್ಮ ಪಕ್ಷದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಕಾರ್ಯಕ್ರಮ ಏನಂತ ಹೇಳಿದ್ರೆ ಇವತ್ತೇನು ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಎಲ್ಲದಕ್ಕೂ ಜಾಸ್ತಿ ಮಾಡಿದರೆ ಅದು ಕಮ್ಮಿ ಮಾಡಬೇಕಂತ ಹೇಳಿ ಸುಮಾರಾಗಿ ನಾವು 5 ತಿಂಗಳಿಂದ ಹೋರಾಟ ಮಾಡ್ಕೊಂಡು ನಾವು ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ. ಅಂದರೆ ಏನು ಇವು ಪ್ರಯೋಜನ ಆಗಿಲ್ಲ, ಜನಕ್ಕೆ ತೊಂದರೆ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ. ಯಾಕಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಜನಗಳಿಗೆ, ಬಡವರ ಬಲ್ಲಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದು ಪ್ರತಿಯೊಬ್ಬ ನಾಗರಿಕನಿಗೂ ಅನ್ವಯಿಸುತ್ತೆ. ಯಾಕಂದ್ರೆ ಇದು ಬರೀ ಕಾಂಗ್ರೆಸ್ ಮಾತ್ರ ಸೀಮಿತವಲ್ಲ, ಪ್ರತಿಯೊಬ್ಬರ ಹಕ್ಕು ನಾವು ಧರಿಸ್ಕೊಡ್ಬೇಕಾಗಿರ್ತಕ್ಕಂಥ ಒಂದು ಸರ್ವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ದಿನ ಅನಿಲ ಬೆಲೆ ಏನಾಗಿದೆ ಹೇಳ್ತಾ ಇದೆ, ಪ್ರತಿದಿನ ಏರ್ತಾ ಇದೆ. ಆದ್ದರಿಂದ ಇದು ಪ್ರತಿಭಟನೆ ಮಾಡ್ತಾ ಇರೋದು ಪ್ರತಿ 28 ಕ್ಷೇತ್ರದಲ್ಲೂ ಒಂದೇ ಸಮಾನವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದೀವಿ, ಎಲ್ಲ ವಾರ್ಡ್ಗಳಲ್ಲೂ, ಬ್ಲಾಕ್ಗಳಲ್ಲೂ ಮಾಡ್ತಾ ಇದ್ದೀವಿ. ನಾವು ಇದು ಬಿಜೆಪಿ ಮತ್ತೆ ಮೋದಿ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು, ಬೆಲೆ ಹೆಚ್ಚಿಸ್ತಾ ಇರ್ತಕ್ಕಂಥ ಅದ್ರ ವಿರುದ್ಧ ಕೆಲ ಜನರು ಮತ್ತೆ ನಮ್ಮ ಕೂಲಿ ಕಾರ್ಮಿಕರಿಗೆ ಅಂತೂ ಭಾರಿ ತೊಂದರೆ ಆಗಿದೆ. ಯಾಕಂದ್ರೆ ಗ್ಯಾಸಿನ ಬೆಲೆ ಒಂದೇ ಸತಿ 815 ರೂಪಾಯಿ ಮಾಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಇರುವಾಗ 500 ರೂಪಾಯಿ ಇದ್ದಿದ್ದ ಸಿಲಿಂಡರ್ ಬೆಲೆಯನ್ನ ಇವಾಗ ಬಂದ್ಬಿಟ್ಟು 812 ರೂಪಾಯಿ ಮಾಡಿದ್ದಾರೆ. ಸಾಮಾನ್ಯ ಜನರು ಮತ್ತೆ ಇವರೆಲ್ಲ ಹೆಂಗ್ ಬದುಕಬೇಕಂತ ಸರ್ಕಾರಕ್ಕೆ ನಾವು ಇದನ್ನ ಮನವಿ ಮಾಡ್ತೀವಿ. ಯಾಕಂದ್ರೆ ಸರ್ಕಾರಕ್ಕೆ ನಾವು ಮಾಡಿರತಕ್ಕಂಥ ನಮ್ಮ ಹೋರಾಟವನ್ನು ಸರ್ಕಾರ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಫಲವಾಗಿ ಕೊಡ್ಬೇಕಂತ ನಾವು ಕೇಳ್ಕೊಂತ ಇದ್ದೀವಿ. ಯಾಕಂದ್ರೆ ಸಾಮಾನ್ಯ ಜನರಿಗೆ ಪೆಟ್ರೋಲ್ ಬೆಲೆ ಅಂತೂ ಇತಿಹಾಸದಲ್ಲಿ